ಎಲ್ರಿಗೂ ನಮಸ್ಕಾರ. ಹೋಪ್ಲೆಸ್ ಸಮಾಜದಲ್ಲಿ ಹೋಪ್ಸ್ ಇಟ್ಕೊಂಡು ಬರೋವಂತವರೆಲ್ಲ ನಾಯಕರುಗಳು ಅಂತ ಹೇಳಿದ್ವಿ. ಅಂತ ತುಂಬಾ ಜನ ಪ್ರಜಾ ನಾಯಕರುಗಳು ಈ ಪ್ರಜಾಕೀಯನ ತುಂಬಾ ಜನಕ್ಕೆ ಸ್ಪ್ರೆಡ್ ಮಾಡಿಕೊಂಡು ವಾಟ್ಸ್ಆಪ್ ಗ್ರೂಪ್ ಮಾಡಿಕೊಂಡು ಫೇಸ್ಬುಕ್ ಅಲ್ಲಿ ಹಲವಾರು ಜನ ಪ್ರಜಾಕೀಯ ಅಂತ ಹೆಸರಿಟ್ಕೊಂಡ್ಬಿಟ್ಟು ಇದನ್ನ ಪಬ್ಲಿಸಿಟಿ ಮಾಡ್ಕೊಂಡು ಮುಂದೆ ತಗೊಂಡು ಹೋಗ್ತಾ ಇದ್ದೀರಾ. ತುಂಬಾ ಧನ್ಯವಾದಗಳು. ನೋಡಿ, ಸಂವಿಧಾನದಲ್ಲಿ ಎಷ್ಟು ಅದ್ಭುತವಾಗಿದೆ ಸಂವಿಧಾನ. ನಮ್ಮ ಸಂವಿಧಾನ ಅಂದ್ರೆ ಅದ್ರಲ್ಲಿ ಎಷ್ಟು ಚೆನ್ನಾಗಿ ಬರ್ದಿರಂದ್ರೆ, ಇಲ್ಲಿ ಎಲೆಕ್ಷನ್ ನಿಂತ್ಕೊಳ್ಳೋರ್ಗೆ ಎಜುಕೇಶನ್ ಕ್ವಾಲಿಫಿಕೇಶನ್ ಬೇಕಾಗಿಲ್ಲ, ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ, ಒಳ್ಳೆ ಒಂದು ಹಾನೆಸ್ಟ್ ವರ್ಕ್ ಮಾಡೋರು ಬೇಕು ಅಂತ ಹೇಳಿದ್ದಾರೆ. ಇದರ ಅರ್ಥ ಏನು? ನಿಜವಾಗ್ಲೂ ಈ ಒಂದು ಸಿಸ್ಟಮ್ ಅಲ್ಲಿ ಅಂತ ಎಜುಕೇಟೆಡ್ಸ್ ಅಂತ ಎಕ್ಸ್ಪೀರಿಯನ್ಸ್ ಇರೋರು, ನಾಲೆಡ್ಜ್ ಇರೋರೇ ಬೇಕು ಅಂತಿದ್ರೆ ಆತರ ಬರೀತಿರ್ಲಿಲ್ಲ. ಯಾಕೆ ಅಂದ್ರೆ ಇಲ್ಲಿ ನಾವು ಅದರಲ್ಲೇ ಇಲ್ಲೇ ಕನ್ಫ್ಯೂಸ್ ಆಗೋದು ನಾವು. ಯಾಕಂದ್ರೆ ಇಲ್ಲಿ ನಾವು ನಾಯಕರನ್ನ ಆರಿಸಿ ಕಳಿಸಲ್ಲ, ರೆಪ್ರೆಸೆಂಟೇಟಿವ್ ಪ್ರಜಾ ಪ್ರತಿನಿಧಿಗಳನ್ನ ಆರಿಸಿ ಕಳಿಸ್ತೀವಿ. ಅಲ್ಲೊಂದು ಅದ್ಭುತವಾದ ಒಂದು ಸ್ಟ್ರಕ್ಚರ್ ಇದೆ. IAS, KAS ಮಾಡಿರುವಂತವ್ರು, IPS ಮಾಡಿರುವಂತವ್ರು, ಬ್ಯೂರೋಕ್ರಾಟಿಕ್ ಸ್ಟ್ರಕ್ಚರ್ ಅದ್ಭುತವಾಗಿದೆ. ಅಲ್ಲಿ ನಾಲೆಡ್ಜ್ ಬೇಕು, ಎಕ್ಸ್ಪೀರಿಯನ್ಸ್ ಬೇಕು, ಅವರಿಗೆ ಪ್ರತಿಯೊಂದ್ರ ಬಗ್ಗೆನೂ ಗೊತ್ತಿರಬೇಕು. ಅದೊಂದು ಬ್ಯೂಟಿಫುಲ್ ಸ್ಟ್ರಕ್ಚರ್ ಕೆಲಸ ಮಾಡ್ತಾ ಇದೆ. ಇಲ್ಲಿ ಬ್ರಿಡ್ಜ್ ಆಗುವಂತ ಪ್ರಜಾ ಪ್ರತಿನಿಧಿಗಳು ನಮಗೆ ಬೇಕಾಗಿರೋದು. ಜನಗಳಿಗೆ ಮತ್ತೆ ಈ ಒಂದು ಅಧಿಕಾರ ವರ್ಗಕ್ಕೆ ಮಧ್ಯದಲ್ಲಿ ಬ್ರಿಡ್ಜ್ ಆಗಿ ಕೆಲಸ ಮಾಡುವಂತವ್ರು ಬೇಕಿರೋದು. ಅದಕ್ಕೋಸ್ಕರ ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ, ಎಜುಕೇಶನ್ ಬೇಕಾಗಿಲ್ಲ ಅಂತ ಹೇಳಿದ್ದಾರೆ. ಜನಗಳಿಗೆ ಏನ್ ಬೇಕು ಅಂತ ಗೊತ್ತಿದ್ದು ಅದನ್ನ ಬ್ರಿಡ್ಜ್ ತರ ಕೆಲಸ ಮಾಡುವಂತವ್ರು ಬೇಕು ಅಂತ ಗೊತ್ತಿದ್ದಾರೆ. ನೀವ್ ಹೇಳೋದ್ ಬಿಟ್ಟು ನಾವೇನು ಮಾಡಲ್ಲ. ನಮ್ಗೇನು ಗೊತ್ತಿಲ್ಲ, ನಾವೇನು ಮಾಡಲ್ಲ, ನೀವ್ ಹೇಳೋದ್ ಬಿಟ್ಟು. ಈ ಒಂದು ಕ್ಯಾಪ್ಷನ್ ಇಟ್ಕೊಂಡು ನಾವು ಈ ಎಲೆಕ್ಷನ್ ಫೇಸ್ ಮಾಡ್ತಾ ಇದೀವಿ. ಇದು ಹೆಂಗ್ ವರ್ಕ್ ಆಗುತ್ತೆ ಅಂತ ಹೇಳ್ತಾ ಹೋಗ್ತೀನಿ ಕೇಳಿ. ಇದು ನಾವು ಹೊರಟಿರೋದೇ ಏನಕ್ಕೆ ಅಂದ್ರೆ ಅಧಿಕಾರದ ಸಂಪೂರ್ಣ ವರ್ಗಾವಣೆ. ಈ ನಾಯಕತ್ವ ಅಂತ ನಾವು ಅನ್ಕೊಂಡಿದ್ವಲ್ಲ, ಅದ್ರ ಸಂಪೂರ್ಣ ವರ್ಗಾವಣೆನ ಈ ನಾಯಕರು ಅಂತ ನಾವು ಇದುವರೆಗೆ ಏನ್ ಅನ್ಕೊಂಡಿದ್ವೋ ಅಲ್ಲಿಂದ ಪ್ರಜೆಗಳಿಗೆ, ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಿಗೆ ಶಿಫ್ಟ್ ಮಾಡೋ ಒಂದು ಕಾರ್ಯನೇ ಈ ಕೆಲಸದಲ್ಲಿ ಮಾಡ್ತೀವಿ ನಾವು ಈ ಎಲೆಕ್ಷನ್ ಅಲ್ಲಿ. ಅದು ಹೆಂಗಾಗುತ್ತೆ ಅಂತ ಹೇಳ್ತೀನಿ ಕೇಳಿ. ಇದು 5 ಶನ್ಸ್ ಅಲ್ಲಿ ಈ ಪಕ್ಷ ಕೆಲಸ ಮಾಡಬೇಕು ಅಂತ ಅನ್ಕೊಂಡಿದೀವಿ ನಾವು. ಅಂದ್ರೆ 5 ರೀತಿ. ಅದೇನು ಅಂದ್ರೆ ಸೆಲೆಕ್ಷನ್, ಎಲೆಕ್ಷನ್, ಕರೆಕ್ಷನ್, ರಿಜೆಕ್ಷನ್, ಪ್ರಮೋಷನ್. ಪ್ರತಿಯೊಂದು ಕೂಡ ಜನಗಳೇ ಮಾಡ್ತಾರೆ ಈ ಪಕ್ಷದಲ್ಲಿ. ಯಾವ ತರ ಅಂದ್ರೆ ಇವಾಗ ನೋಡಿ, ಮೊದಲನೇದಾಗಿ ಮ್ಯಾನಿಫೆಸ್ಟೋ, ಪ್ರಣಾಳಿಕೆ ಅಂತ ಬರುತ್ತೆ. ಪ್ರಣಾಳಿಕೆ ಏನು ಅಂದ್ರೆ ಎಲ್ಲ ಪ್ರಣಾಳಿಕೆ ಏನು ಅನ್ಕೊಂಡಿದ್ದಾರೆ ಅಂದ್ರೆ, ಪ್ರಣಾಳಿಕೆ ಅಂದ್ರೆ ನಾವು ಇದನ್ನ ಮಾಡ್ತೀವಿ, ಅದು ಮಾಡ್ತೀವಿ, ಆತರ ನೀರಾವರಿ ಇದು ಮಾಡ್ತೀವಿ, ನಿಮ್ಗೆಲ್ಲ ರೈತರಿಗೆ ಇದು ಕೊಡ್ತೀವಿ, ಅದು ಕೊಡ್ತೀವಿ, ಈ ತರ ಹಲವಾರು ಆಶ್ವಾಸನೆಗಳು ಕೊಡ್ತಾ ಹೋಗ್ತಾರೆ. ಬಟ್ ನಿಜವಾದ ಪ್ರಣಾಳಿಕೆ ನಮ್ಮ ಪ್ರಕಾರ ಅದು ನಿಮ್ಮ ಹತ್ರ ಇದೆ, ನಿಮಗ್ ಗೊತ್ತಿದೆ ನಿಮ್ಗೆ ಏನ್ ಬೇಕು ಅಂತ. ಅದಕ್ಕೆ ಆ ಪ್ರಣಾಳಿಕೆ ನೀವೇ ಇಟ್ಕೊಳ್ಳಿ. ನಿಮ್ಮ ಬೇಡಿಕೆಗಳು ಹೆಂಗ್ ಈಡೇರುತ್ತೆ ಅಂತ 2ನೇ ಪ್ರಣಾಳಿಕೆ ಮೂಲಕ ನಿಮ್ಗೆ ಹೇಳ್ತೀನಿ. 2ನೇ ಪ್ರಣಾಳಿಕೆ ಏನಂದ್ರೆ ಅದನ್ನ ನಾವು ಕೊಡ್ತೀವಿ, ನಮ್ಮ ಹತ್ರ ಬರುವಂತ ವರ್ಕರ್ಸ್ ಕೊಡ್ತಾರೆ. ಅದೇನು ಅಂದ್ರೆ ಅಭ್ಯರ್ಥಿಗಳನ್ನ ನಾವು ಆಯ್ಕೆ ಮಾಡ್ಕೊಳ್ಳೋಕೆ ಮುಂಚೆ ಅವ್ರನ್ನ ಒಂದೇ ಒಂದು ಕೇಳ್ತೀವಿ ನಾವು, ನೀವು ಈ ಜನಗಳಿಗೆ ಮತ್ತೆ ಈ ಅಧಿಕಾರ ಇದೆಯಲ್ಲ, ಈ ಒಂದು ಏನು ಬ್ಯೂರೋಕ್ರಾಟಿಕ್ ಸ್ಟ್ರಕ್ಚರ್, ಇದ್ರ ಮಧ್ಯ ಪೀಪಲ್ ರೆಪ್ರೆಸೆಂಟೇಟಿವ್ ಆಗಿ, ಪ್ರಜೆಗಳ ಪ್ರತಿನಿಧಿಗಳಾಗಿ ಹ್ಯಾಕ್ ಕೆಲಸ ಮಾಡ್ತೀರಾ ಅಂತ ಹೇಳಿ. ಇದೇ ಪ್ರಣಾಳಿಕೆ 2. ನಮ್ಮ ಹತ್ರ ಬರೋ ಅಭ್ಯರ್ಥಿ ಈ ಒಂದು ಆಟೋ ಸಿಂಬಲ್ ಇಟ್ಕೊಂಡು ಉತ್ತಮ ಪ್ರಜಾಕೀಯ ಪಕ್ಷದಿಂದ ಸ್ಪರ್ಧಿಸಬೇಕು ಅಂತ ಬರೋ ವ್ಯಕ್ತಿಗಳು ಈ ಪ್ರಣಾಳಿಕೆ 2 ತಗೊಂಡ್ಬರ್ಬೇಕು. ಅದೇನು ಅಂದ್ರೆ, ನಾನು ಯಾವ ರೀತಿ ಕೆಲಸ ಸ್ಟಾರ್ಟ್ ಮಾಡ್ತೀನಿ, ನಾನು ಹೇಗೆ 9 to 6 ಯಾವ ತರ ಜನಗಳನ್ನ ಪ್ರತಿಯೊಬ್ಬರು ಭೇಟಿ ಮಾಡ್ತೀನಿ, ಹೇಗೆ ಗ್ರಾಮ ಸಭೆಗಳು ಮಾಡ್ತೀನಿ, ಅಲ್ಲಿ ಜನಗಳಿಗೆ ಏನ್ ಬೇಕು ಅಂತ ನಾನು ಹೇಗೆ ತಿಳ್ಕೊಂತೀನಿ, ಅದನ್ನೆಲ್ಲ ನಾನು ರೆಕಾರ್ಡ್ ಮಾಡ್ಕೊಂತೀನಿ. ಇದನ್ನೆಲ್ಲ ತಗೊಂಡು ನಾನು ಅಧಿಕಾರಿಗಳಿಗೆ ಹೇಳ್ತೀನಿ, ಅಧಿಕಾರಿಗಳು ಇದಕ್ಕೆ ಏನ್ ಮಾಡ್ತೀನಿ ಅಂತ ತಿಳ್ಕೊಂಡು ಅಲ್ಲೂ ಒಂದು ರೆಕಾರ್ಡ್ ಮಾಡ್ಕೊಂತೀನಿ. ಆ ಕೆಲಸಗಳು ಏನಾಗ್ತಿದೆ ಅನ್ನೋದು ಕೂಡ ನಾನು ವಿಜುವಲ್ ರೆಕಾರ್ಡ್ ಮಾಡ್ಕೊಂತೀನಿ, ಅದನ್ನ ನಿಮ್ಗೆ ವರದಿ ಒಪ್ಪಿಸ್ತೀನಿ. ಈ ತರ ಯಾವ ರೀತಿ ವರ್ಕ್ ಮಾಡ್ತಾರೆ, ಯಾವ ರೀತಿ ಇಲ್ಲಿ ನಿಮ್ಮ ಸಮಸ್ಯೆಗಳನ್ನ ಇಟ್ಕೊಂಡ್ಬಿಟ್ಟು ನಾಳೆ ಪಾರ್ಲಿಮೆಂಟ್ ಅಲ್ಲಿ ಮಾತಾಡಬೇಕಾದ್ರೆ ಈ ವಿಷಯ ನಾನು ಯಾವ ತರ ಮಾತಾಡಬೇಕು, ನಿಮ್ಮ ಅಭಿಪ್ರಾಯ ಏನು, ಈ ತರ ಪ್ರತಿ ಒಂದು ಕೂಡ ನಿಮ್ಮ ಅಭಿಪ್ರಾಯ ಸಂಗ್ರಹಣೆ ಮಾಡಿ, ಪೋಲಿಂಗ್ ಮಾಡಿ, ಅವ್ರದೇ ಒಂದು ಸ್ಟ್ರಕ್ಚರ್ ಮಾಡಿಕೊಂಡು ನಿಮ್ಮನ್ನ ಫಿಸಿಕಲ್ ಆಗಿ, ಆಮೇಲೆ ಏನು ಸೋಷಿಯಲ್ ಮೀಡಿಯಾಲಿ, ಟಿವಿ ಮಾಧ್ಯಮದಲ್ಲಿ ತಲುಪಿ ನಿಮ್ಮ ಏನೇನು ನಿಮ್ಮ ಬೇಡಿಕೆಗಳಿದೆಯೋ, ನಿಮ್ಗೆ ಏನೇನು ಸಮಸ್ಯೆಗಳಿದೆಯೋ, ಅದಕ್ಕೆ ಏನೇನು ಪರಿಹಾರ ಬೇಕೋ ಇದನ್ನೆಲ್ಲ ತಗೊಂಡೋಗಿ ಅಲ್ಲಿ ಹೇಳಿ ಅದು ಏನಾಗ್ತಿದೆ ಅಂತ ಪ್ರತಿಯೊಂದು ವರದಿ ಒಪ್ಪಿಸುವಂತ ಒಂದು ಸ್ಟ್ರಕ್ಚರ್ ಮಾಡಬೇಕು ಅನ್ಕೊಂಡಿದ್ವಿ. ಅದಕ್ಕೋಸ್ಕರ ಈ ಪ್ರಣಾಳಿಕೆ ಇಟ್ಟು ನಮ್ಮ ಹತ್ರ ಬರುವಂತ ಅಭ್ಯರ್ಥಿಗಳು ಈ ಪ್ರಣಾಳಿಕೆ ತಗೊಂಡ್ಬರ್ತಾರೆ. ಇದರಲ್ಲಿ 2-3 ಜನ ಬರ್ಬೋದು, ತುಂಬಾ ಅದ್ಭುತವಾಗಿರೋರು ಬರ್ಬೋದು. ಇದನ್ನ ನಾವು ಮತ್ತೆ ನಿಮ್ಮ ಮುಂದೆ ಇಡ್ತೀವಿ. ಇದೇ ಸೆಲೆಕ್ಷನ್ ಪ್ರೋಸೆಸ್. ಈ ಸೆಲೆಕ್ಷನ್ ಪ್ರೋಸೆಸ್ ಹೆಂಗಿರುತ್ತೆ ಅಂದ್ರೆ, ನಮ್ಗೊಂದು 2 ಅಭ್ಯರ್ಥಿಗಳು ಈ ತರ ಬಂದ್ರು, ಅವ್ರ ಕಾರ್ಯ ಹೆಂಗ್ ಮಾಡ್ತಾರೆ ಅನ್ನೋದು ನಿಮ್ಮ ಮುಂದೆ ಇಡ್ತೀವಿ. ಬುಲೆಟ್ ಪಾಯಿಂಟ್ಸ್ ನಿಮ್ಗೆ ಜಾಸ್ತಿ ಇದು ಕೊಡಲ್ಲ, ಇಷ್ಟೋದೆಲ್ಲ ಓದ್ಬೇಕಂತ ಕ್ಲೀನ್ ಆಗಿ ಒಂದು ಬುಲೆಟ್ ಪಾಯಿಂಟ್ಸ್ ನಿಮ್ ಮುಂದೆ ಇಡ್ತೀವಿ. ನಿಮ್ಗೆ ಅನ್ಸುತ್ತೆ ಇದ್ಯಾರೋ ವ್ಯಕ್ತಿ, ನಾನು ಬೆಳಿಗ್ಗೆಯಿಂದ ಸಾಯಂಕಾಲ ಈ ತರ ಕೆಲಸ ಮಾಡ್ತೀನಿ, ನಾನು ಈ ತರ ಒಂದು ಲೈವ್ ಮಾಡ್ತೀನಿ, ಈ ತರ ಪ್ರತಿಯೊಂದು ರೆಕಾರ್ಡ್ ಮಾಡ್ತೀನಿ, ಈ ತರ ಎಲ್ಲ ವಿಡಿಯೋ ಮಾಡ್ತೀನಿ ಅಂತ ಒಂದು ಹೇಳ್ತಾರೆ ಅನ್ಕೊಂಡು ಇನ್ನೊಬ್ರು ಬೇರೆ ತರ ಹೇಳಿರ್ತಾರೆ. ನಿಮ್ಗೆ ಯಾರು ಇಷ್ಟ ಆಗ್ತಾರೋ ಸೊ ಅಂತವ್ರನ್ನ ನೀವು ಸೆಲೆಕ್ಟ್ ಮಾಡ್ತೀರಾ. ಯಾಕಂದ್ರೆ ಇದು ಬಹಳ ಮುಖ್ಯ ಡೆಮಾಕ್ರಸಿಲಿ ತುಂಬಾ ಒಬ್ಬ ಅದ್ಭುತವಾದಂತ ಒಬ್ಬ ರಾಜಕೀಯ ಎಕ್ಸ್ಪರ್ಟ್ ಒಬ್ರು ಹೇಳಿದ್ದಾರೆ, ಐ ಆಮ್ ನಾಟ್ ಬಾದರ್ಡ್ ಅಬೌಟ್ ಎಲೆಕ್ಷನ್, ವಾಟ್ ಅಬೌಟ್ ದಿಸ್ ಸೆಲೆಕ್ಷನ್ ಅಂತ. ಯಾಕಂದ್ರೆ ಪಾಪ ನಿಮ್ಮ ಹತ್ರ ನಾವು ಸೆಲೆಕ್ಟ್ ಮಾಡೋ ಅಭ್ಯರ್ಥಿ ನಿಮ್ಮನ್ನ ನಿಲ್ಲಿಸ್ತೀವಿ, ನೀವು ನಮ್ಮನ್ನ ನಂಬಿ ಅವ್ರಿಗೆ ವೋಟ್ ಹಾಕ್ತೀರಾ.
ನಾವೇ ಇಲ್ಲಿ ಸೆಲೆಕ್ಷನ್ ಅಲ್ಲೇ ತಪ್ಪು ಮಾಡ್ಬಿಟ್ಟಾಗ ಏನಾಗುತ್ತೆ ಅಂದ್ರೆ ಅಲ್ಲೇ ಡೆಮಾಕ್ರಸಿ ಪ್ರಜಾಪ್ರಭುತ್ವ ಅರ್ಥನೇ ಕಳ್ಕೊಂಡ್ಬಿಡುತ್ತೆ. ಸೊ ಸೆಲೆಕ್ಷನ್ ಇಸ್ ತುಂಬಾ ಇಂಪಾರ್ಟೆಂಟ್. ಸೊ ಸೆಲೆಕ್ಷನ್ ನೀವೇ ಮಾಡ್ತೀರಾ, ಅಂತವ್ರನ್ನ ನೀವು ಸೆಲೆಕ್ಟ್ ಮಾಡಿದಂತ ವ್ಯಕ್ತಿ, ಅವರ ವಿದ್ಯಾರ್ಹತೆ ಇರ್ಬೋದು, ಪ್ರತಿಯೊಂದು ಕ್ವಾಲಿಫಿಕೇಶನ್ ಪ್ರತಿಯೊಂದು ನಿಮ್ಗೆ ಡೀಟೇಲ್ಸ್ ಕೊಡ್ತೀವಿ. ಅವ್ರನ್ನ ಎಲೆಕ್ಷನ್ ಇರ್ತೀವಿ, ನೀವು ಸೆಲೆಕ್ಟ್ ಮಾಡಿದಂತವ್ರನ್ನ. ಸೆಲೆಕ್ಷನ್ ಆದ್ಮೇಲೆ ನೆಕ್ಸ್ಟ್ ಎಲೆಕ್ಷನ್ ಆಗುತ್ತೆ. ಎಲೆಕ್ಷನ್ ಆದ್ಮೇಲೆ ನೆಕ್ಸ್ಟ್ ಅವರು ಹೆಂಗೆ ಕಾರ್ಯ ಸ್ಟಾರ್ಟ್ ಮಾಡ್ತಾರೆ, ನಾನು ಹೇಳಿದ್ನಲ್ಲ ಅವ್ರು ಏನ್ ಮ್ಯಾನಿಫೆಸ್ಟೋ ಕೊಟ್ಟಿದಾರೋ, ಎಲೆಕ್ಷನ್ ನಿಲ್ಸೋಕ್ ಮುಂಚೆ ಅದನ್ನ ನಾವು ಒಂದು ಅಫಿಡವಿಟ್ ತಗೊಂಡು ಅದನ್ನ ದಾಖಲೆ ಮಾಡ್ಕೊಂತೀವಿ. ಒಂದು ಬಾಂಡ್ ಪೇಪರ್ ಮೇಲೆ ನೀವು ಈ ತರ ಕೆಲಸ ಮಾಡ್ತೀವಿ ಅಂತ ಬರ್ಕೊಟ್ಟಿದ್ರೆ ಇದನ್ನ ನಮ್ಗೆ ಏನೋ ಬಾಂಡ್ ಪೇಪರ್ ಬರ್ಕೊಡಿ ಅಂತ ಅವ್ರ ಹತ್ರ ಏನೋ ಒಂದು ಪತ್ರ ಬರ್ಸ್ಕೊಂತೀವಿ. ಅದೇ ಅಫಿಡವಿಟ್ ಮಾಡಿಸ್ಕೊಂತೀವಿ, ಅದು ಪಕ್ಷದ ಮುಖಾಂತರ. ಇಲ್ಲಿಂದ ಕೆಲಸ ಸ್ಟಾರ್ಟ್ ಆಗುತ್ತೆ. ನೀವು ಅಕಸ್ಮಾತ್ ನಮ್ಮ ಅಭ್ಯರ್ಥಿ ಏನಾರ ಗೆದ್ರೆ ಅವ್ರಿಗೆ ಹೇಗೆ ಹೇಳಿದ್ರು ಆ ತರ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ನಿರಂತರವಾಗಿ ಕಂಟಿನ್ಯೂಸ್ ನಿಮ್ ಜೊತೆ ಟಚ್ ಅಲ್ಲಿ ಇರ್ತಾರೆ, ನಿಮ್ಮ ಸಮಸ್ಯೆಗಳನ್ನ ಆಲಿಸ್ತಾರೆ, ಅದನ್ನ ರೆಕಾರ್ಡ್ ಮಾಡ್ಕೊಂತಾರೆ, ಅಧಿಕಾರಿಗಳ ಹತ್ರ ಹೋಗ್ತಾರೆ, ಅಲ್ಲೇನಾಯ್ತು ಅಂತ ಹೇಳ್ತಾರೆ. ಟೆಂಡರ್ ಪ್ರೋಸೆಸ್ ಇರ್ಬೋದು, ಯಾವುದೇ ಒಂದು ಅಭಿವೃದ್ಧಿ ಕಾರ್ಯ ಇರ್ಬೋದು, MP ಲಾಡ್ ಇರ್ಬೋದು, ಆ ದುಡ್ಡು ಎಲ್ಲಿ ಬರ್ತಾ ಇದೆ, ಅದನ್ನ ಎಲ್ಲಿ ವಿನಿಯೋಗಿಸಬೇಕು ಅಂತ ಪ್ರತಿಯೊಂದು ನಿಮ್ಮನ್ನ ಕೇಳಿ ಈ ಕೆಲಸಗಳು ಮಾಡ್ತಾರೆ. ಅದಕ್ಕೆ ನೀವು ನಾಯಕರಾಗಿರ್ತಾರೆ, ಇವರು ಬರೀ ನಿಮ್ಮ ಕಾರ್ಮಿಕರ ಕೆಲಸ ಮಾಡ್ತಾರೆ. ಇದೆಲ್ಲ ಏನಾಗುತ್ತೆ ಅಂದ್ರೆ ಇದು ಮಾಡ್ತಿರ್ಬೇಕಾದ್ರೆ ಪ್ರತಿ ಕ್ವಾರ್ಟರ್ಲಿನೋ ಒಂದು 5 months 6 months ಒಂದ್ಸತಿ ಇದನ್ನ ನಾವು ಚೆಕ್ ಮಾಡ್ತೀವಿ, ಅವ್ರು ಕೆಲಸ ಮಾಡ್ತೀರ ಅಂತ ಒಂದು ಪೋಲಿಂಗ್ ನಡೀತದೆ. ಅಲ್ಲಿ ಮತ್ತೆ ನಿಮ್ಗೊಂದು ಚಾನ್ಸ್ ಇರುತ್ತೆ, ಇವ್ರು ಕರೆಕ್ಟ್ ಆಗಿ ಕೆಲಸ ಮಾಡ್ತಿಲ್ಲ ಅಂದ್ರೆ ನೀವು ಅದಕ್ಕೊಂದು ಇದು ಮಾಡ್ಬೋದು. ಇಲ್ಲ ಇವ್ರು ಕರೆಕ್ಟ್ ಆಗಿ ಹೇಳ್ದಂಗೆ ಮಾಡ್ತಿಲ್ಲ ಅಂದ್ರೆ ಮತ್ತೆ ಕರೆಕ್ಷನ್ ಪ್ರೋಸೆಸ್ ಆಗುತ್ತೆ. ಮತ್ತೆ ಅವ್ರನ್ನ ಕರಿತೀವಿ, ಅವರು ವಿಜುವಲ್ ಡಾಕ್ಯುಮೆಂಟ್ಸ್ ಕೊಟ್ಟು ನಾನು ಮಾಡ್ತೀನಿ ಅಂತ ಪ್ರೂವ್ ಮಾಡಬೇಕಾಗುತ್ತೆ. ಇನ್ನೊಂದು ಚಾನ್ಸ್ ಕೊಡ್ತೀವಿ ಅವ್ರು ಮತ್ತೆ ತಿದ್ಕೊಳ್ಳೋದಕ್ಕೋಸ್ಕರ ಮತ್ತೆ ಕೆಲಸ ಮಾಡ್ತಾರೆ. ಅಕಸ್ಮಾತ್ ಇನ್ನೂ ತೊಂದರೆಗಳು ಕಂಡು ಬಂದಲ್ಲಿ ಅವ್ರ ಏನ್ ಹೇಳಿದ್ರು ಅದನ್ನ ಮಾಡ್ತಾನೆ ಇಲ್ಲ ಅಂತ ನಮಗ್ ಕಂಡು ಬಂದಲ್ಲಿ, ನಿಮಗ್ ಕಂಡು ಬಂದಲ್ಲಿ ಮತ್ತೆ ನಾವು ಚರ್ಚೆ ಮಾಡಿ ರಿಜೆಕ್ಷನ್ ಪ್ರೋಸೆಸ್ ಆಗ್ತೀವಿ. ಇದು ಬಹಳ ಮುಖ್ಯ. ರಿಜೆಕ್ಷನ್ ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಸಂವಿಧಾನದಲ್ಲಿ ಒಂದು ಏನೋ ಆಗ್ಬೇಕಾಗಿದೆ, ಒಂದು ತಿದ್ದುಪಡಿ. ಏನಂದ್ರೆ ಅವ್ರು ಏನ್ ಹೇಳಿದಾರೋ ಅದು ಮಾಡಿಲ್ಲ ಅಂದ್ರೆ ಅವ್ರನ್ನ ಕೆಳಗೆ ಇಳಿಸುವಂತ ಒಂದು ಸಂವಿಧಾನ ತಿದ್ದುಪಡಿ ಆಗಬೇಕಾಗಿದೆ, ಅದಾಗಿಲ್ಲ. ಸೊ ನಮ್ಮ ಪಕ್ಷದಿಂದ ನಾವಂತೂ ಇದನ್ನ ಡಿಮ್ಯಾಂಡ್ ಮಾಡ್ಕೊಂಡೇ ಹೋಗ್ತೀವಿ. ಪ್ಲಸ್ ನಮ್ಮ ಪಕ್ಷದಿಂದ ಇದನ್ನ ಪರೋಕ್ಷವಾಗಿ ಒಂದು ಜನಕ್ಕೆ ತಿಳಿಸಬೇಕು ಅನ್ನೋದಕ್ಕೋಸ್ಕರ ನಾವು ಅವ್ರನ್ನ ಪಾರ್ಟಿಯಿಂದ ಸಸ್ಪೆಂಡ್ ಮಾಡ್ತೀವಿ ಅಥವಾ ಏನೋ ಎಕ್ಸ್ಪೆಲ್ ಮಾಡ್ತೀವಿ, ಅವ್ರನ್ನ ಪಾರ್ಟಿಯಿಂದ ತೆಗೆದಾಕ್ತೀವಿ. ಕರೆಕ್ಟ್ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇದಿಟ್ಕೊಂಡು ನಾವು ಮಾಡ್ತೀವಿ. ಅದನ್ನು ಕೂಡ ಟ್ರಾನ್ಸ್ಪರೆಂಟ್ ಆಗಿ ಮಾಡ್ತೀವಿ. ಪಾರದರ್ಶಕತೆಯಿಂದ ಈ ಪ್ರೋಸೆಸ್ ಆಗುತ್ತೆ. ಇದಾದ್ರ ಮೇಲೆ ನೆಕ್ಸ್ಟ್ ಅಕಸ್ಮಾತ್ ಅವ್ರು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತೀರಂದ್ರೂ ಕೂಡ ಮತ್ತೆ ನಿಮ್ಗೆ ಆಪ್ಷನ್ ಬರುತ್ತೆ. ನೀವು ಅವ್ರನ್ನ ಪ್ರಮೋಟ್ ಮಾಡಬಹುದು, ತುಂಬಾ ಚೆನ್ನಾಗಿ ಕೆಲಸ ಮಾಡ್ತೀರ ಅಂತ ಅವ್ರ ಅಪ್ರಿಸಿಯೇಷನ್ ಮಾಡಬಹುದು. ಅದು ಅವರ ಮುಂದಿನ ಅವರ ಪ್ರಜಾಕೀಯ ಜೀವನದಲ್ಲಿ ಮುಂದೆ ಬೆಳವಣಿಗೆ ಆಗೋದಕ್ಕೆ ಅನುಕೂಲ ಆಗುತ್ತೆ. ಈ ತರ ಸೆಲೆಕ್ಷನ್, ಎಲೆಕ್ಷನ್, ಕರೆಕ್ಷನ್, ರಿಜೆಕ್ಷನ್, ಪ್ರಮೋಷನ್ ಪ್ರತಿಯೊಂದು ಕೂಡ ನಿಮ್ ಕೈಲಿರುತ್ತೆ. ಸೊ ಈ ತರ ಒಂದು ಸಿಸ್ಟಮ್ ತರಬೇಕು ಅಂತ ಒಬ್ಬ ಒಳ್ಳೆ ಸ್ಕಿಲ್ಡ್ ಕಾರ್ಮಿಕ ತಾನು ಏನ್ ಕೆಲಸ ಮಾಡ್ತೀನಿ ಅಂತ ಹೇಳ್ತಾನೋ ಅದನ್ನೇ ಮಾಡುವಂತ ಒಂದು ಸಿಸ್ಟಮ್ ತರಬೇಕು ಅಂತ ನಾಯಕತ್ವನ ಈಗ ನಾವು ಸೋಕಾಲ್ಡ್ ಪ್ರಜಾಪ್ರತಿನಿಧಿಗಳ ನಾಯಕರು ಅನ್ಕೊಂಡಿದೀವಲ್ಲ, ಅದರಿಂದ ನಿಮ್ಗೆ ಶಿಫ್ಟ್ ಮಾಡುವಂತ ಪ್ರೋಸೆಸ್ ಇದು. ಅದಕ್ಕೋಸ್ಕರ ಎಲೆಕ್ಷನ್ ಇಟ್ಕೊಂತಾ ಇದೀವಿ. ದಯವಿಟ್ಟು ಇದು ಒಂದು ಸತಿ ಏನೋ ಒಂದು ದಿನದ ಪ್ರಜಾಪ್ರಭುತ್ವ ಇಷ್ಟವರೆಗೂ ಓಟ್ ಹಾಕ್ತಾ ಇದ್ರಿ. ಈಗ 365 ದಿನ ಪ್ರಜಾಪ್ರಭುತ್ವ ಸವಿನ ಅನುಭವಿಸೋಕ್ಕೋಸ್ಕರ, ರಿಪೋರ್ಟ್ ತಗೊಳ್ಳೋಕ್ಕೋಸ್ಕರ, ಇದರ ಪ್ರತಿಯೊಂದು ತಿಳ್ಕೊಳ್ಳೋಕ್ಕೋಸ್ಕರ ಈ ಒಂದು ಸಿಸ್ಟಮ್ ಓಟ್ ಹಾಕಿ ನಿಮ್ಗೋಸ್ಕರ ನೀವು ಓಟ್ ಹಾಕೊಂಡಿರ್ತೀರ. ವೋಟ್ ಫಾರ್ ಯುವರ್ ಸೆಲ್ಫ್. ಇದು ನಾಯಕತ್ವ ಸಂಪೂರ್ಣ ಬದಲಾವಣೆ ಮಾಡಬೇಕು. ನೀವು ನಾಯಕರಾಗಬೇಕು. ಒಂದು ಸಂಪೂರ್ಣ ಬದಲಾವಣೆಗೋಸ್ಕರ ಇದೇ ತರಾನೇ ಪ್ರಜಾಪ್ರಭುತ್ವದ ದಾರಿ ನಡೀಬೇಕು. ನಿಜವಾದ ಪ್ರಜಾಪ್ರಭುತ್ವ ಈ ದೇಶದಲ್ಲಿ ಬರಬೇಕು. ನೀವು ಏನ್ ಬಯಸ್ತೀರೋ ಅದು ನಿಮ್ಮ ಕಾಲ ಹತ್ರ ಬಿದ್ದಿರಬೇಕು ಅಂತ ಒಂದು ವ್ಯವಸ್ಥೆ ತರನ. ಥ್ಯಾಂಕ್ ಯು ವೆರಿ ಮಚ್. ಜೈ ಪ್ರಜಾಕೀಯ.